ಲಾಸ್ಟ್ ವಿಡಿಯೋನಲ್ಲಿ ಒಂದು ಥಿಯರಮ್ನ ವೆರಿಫೈ ಮಾಡಿದ್ವಿ. ಏನದು ಸ್ಟೇಟ್ಮೆಂಟ್ ಅಂತಂದರೆ, ಇಫ್ ಎ ಈಸ್ ಎನಿ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ದೆನ್ ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ ಟು ಅಡ್ಜಾಯಿಂಟ್ ಎ ಇಂಟು ಎ ಈಕ್ವಲ್ ಟು ಡಿಟರ್ಮೆಂಟ್ ಎ ಇಂಟು ಐ. ದಿಸ್ ವಾಸ್ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್. ಮತ್ತು ಇದನ್ನು ನಾವು ವೆರಿಫೈ ಮಾಡಿದ್ವಿ. ಏನದು? ಎ into adjoint A equal to adjoint A into A equal to determinant A into I. This was the statement. ಈಗ ಯಾವುದಾದ್ರೂ ಎರಡು ಟರ್ಮ್ಗಳನ್ನ ತಗೊಳ್ಳೋಣ. ಯಾವುದಾದ್ರೂ ಎರಡು ಅಂತಂದರೆ ಇವೆರಡು ಆಗಿರ್ಬೋದು ಅಥವಾ ಇವೆರಡು ಆಗಿರ್ಬೋದು. ಯಾವುದಾದ್ರೂ ಎರಡು ಟರ್ಮ್ನ ನಾವು ತಗೊಳ್ಳೋಣ. ತಗೊಂಡು ಒಂದು ಇಂಪಾರ್ಟೆಂಟ್ ರಿಸಲ್ಟನ್ನು ನಾನೀಗ ಡಿರೈವ್ ಮಾಡಕ್ಕೆ ಹೊರಟಿದ್ದೀನಿ. ನಾನು ಯಾವ್ದು ತಗೊಳ್ತೀನಿ ಅಂತಂದರೆ, ಯಾವ್ದು ತಗೊಂಡ್ರೂ ತೊಂದರೆ ಇಲ್ಲ. ಲೆಟ್ ಮಿ ಟೇಕ್ ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ ಟು ಡಿಟರ್ಮೆಂಟ್ ಎ ಇಂಟು ಐ. ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ ಟು ಡಿಟರ್ಮೆಂಟ್ ಎ ಇಂಟು ಐ. This is nothing but A into adjoint A equal to determinant A into ಐಡೆಂಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಇರುತ್ತೆ. ಯೂಶಲಿ ನಾವೇನು ಮಾಡ್ತೀವಿ ವೆರಿಫೈ ಮಾಡೋದಕ್ಕೆ ಒಂದು 3x3 ಐಡೆಂಟಿ ಮ್ಯಾಟ್ರಿಕ್ಸ್ ತಗೋಣ. 1 0 0 0 1 0 0 0 1. ಇಲ್ಲಿ ಇನ್ನೊಂದು ಕಂಡೀಷನ್ ತಗೊಳ್ತೀನಿ ನಾನಿಲ್ಲಿ. ಏನಂತಂದ್ರೆ ಡಿಟರ್ಮೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0. ಈ ರೀತಿ ಇದ್ದಾಗ ಮಾತ್ರ ಈಗ ಡಿರೈವ್ ಮಾಡತಕ್ಕಂಥ ಒಂದು ರಿಸಲ್ಟ್ ಹೋಲ್ಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಹೋಲ್ಡ್ ಆಗಲ್ಲ. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಕಂಡೀಷನ್, ದಟ್ ಈಸ್ ಡಿಟರ್ಮೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0. ಎ ಇಂಟು ಅಡ್ಜಾಯಿಂಟ್ ಎ ಲೆಫ್ಟ್ ಸೈಡ್ ಇಟ್ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಎ ಅನ್ನೋದು ಒಂದು ರಿಯಲ್ ನಂಬರ್. ಈ ರಿಯಲ್ ನಂಬರ್ನ ಈ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋದು ಅಂದ್ರೆ ಅರ್ಥ ಮಲ್ಟಿಪ್ಲೈಯಿಂಗ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ವಿತ್ ದಟ್ ರಿಯಲ್ ನಂಬರ್ ಅಂತ ಅರ್ಥ. ಪ್ರತಿಯೊಂದು ಎಲಿಮೆಂಟ್ಗೆ ಈ ಒಂದು ರಿಯಲ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಡಿಟರ್ಮೆಂಟ್ ಎ ಇಂಟು 1 ಎಷ್ಟಾಗುತ್ತೆ? ಡಿಟರ್ಮೆಂಟ್ ಎ. ಡಿಟರ್ಮೆಂಟ್ ಎ ಇಂಟು 0 ವಿಲ್ ಬಿ 0. ಡಿಟರ್ಮೆಂಟ್ ಎ ವಿಲ್ ಬಿ ಇಂಟು 0 ಇಸ್ 0. ಇದು ಕೂಡ 0 ಆಗುತ್ತೆ. ಇದು ಡಿಟರ್ಮೆಂಟ್ ಎ, ಇದು 0, ಇದು 0, ಇದು 0, ಇದು ಡಿಟರ್ಮೆಂಟ್ ಎ ಆಯಿತು. ಮ್ಯಾಟ್ರಿಕ್ಸ್ ಒಳಗಡೆ ಬಳಕೊಂಡಿದ್ದೀವಿ. ನಾವು ಟೇಕ್ ಡಿಟರ್ಮೆಂಟ್ ಆನ್ ಬೋತ್ ಸೈಡ್. ಎರಡು ಕಡೆ ಡಿಟರ್ಮೆಂಟ್ ತಗೊಳ್ಳಿ. ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಈ ಕಡೆ ಡಿಟರ್ಮೆಂಟ್ ತಗೊಂಡಿದ್ದೀವಿ, ಮಾಡ್ಲಸ್ ಅಲ್ಲ, ಇದು ಡಿಟರ್ಮೆಂಟ್. ಇಟ್ ಈಸ್ ಈಕ್ವಲ್ ಟು, ಈಗ ಮ್ಯಾಟ್ರಿಕ್ಸ್ ತೆಗೆದು ಡಿಟರ್ಮೆಂಟ್ ಬರೀರಿ. ಡಿಟರ್ಮೆಂಟ್ ಆಫ್ ಡಿಟರ್ಮೆಂಟ್ ಎ 0 0 0 ಡಿಟರ್ಮಿನೆಂಟ್ ಎ 0 0 0 ಡಿಟರ್ಮಿನೆಂಟ್ ಎ. ಓಕೆ, ಈಗ ನಿನ್ನೆ ವಿಡಿಯೋನಲ್ಲಿ ನಾನೊಂದು ರಿಸಲ್ಟ್ ಹೇಳಿದ್ದೆ. ಏನು ಅಂತಂದ್ರೆ ಡಿಟರ್ಮೆಂಟ್ ಎ ಬಿ ಅಂತ ಇತ್ತು ಅಂತಂದ್ರೆ ನಾವು ಅದನ್ನ ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಬಿ ಅಂತ ಬರೀಬಹುದು ಅಂತ. ಅಂದ್ರೆ ಪ್ರೊಡಕ್ಟ್ ಆಫ್ ಟು ಮ್ಯಾಟ್ರಿಸಸ್ ಇದ್ದು ಅದರ ಡಿಟರ್ಮೆಂಟ್ ತಗೊಂಡಿದ್ರೆ ಪ್ರೊಡಕ್ಟ್ ಆಫ್ ದಿಯರ್ ಇಂಡಿವಿಜುವಲ್ ಡಿಟರ್ಮಿನೆಂಟ್ಸ್ ಆಗಿ ಬರೀಬಹುದು. ಇದೇ ರೀತಿ ಒಂದು ಸಿಚುವೇಶನ್ ಇಲ್ಲಿದೆ. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಅಡ್ಜಾಯಿಂಟ್ ಎ ಅನ್ನೋದು ಇನ್ನೊಂದು ಮ್ಯಾಟ್ರಿಕ್ಸ್, ಮತ್ತು ಅವೆರಡಕ್ಕೆ ಏನಿದೆ ಅಂತಂದ್ರೆ ಇಲ್ಲಿ ಡಿಟರ್ಮೆಂಟ್ ಇದೆ ಮತ್ತು ಅವೆರಡು ಪ್ರೊಡಕ್ಟ್ ಅಲ್ಲಿ ಇದೆ. ಹಾಗಾಗಿ ಅವುಗಳನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಡಿಟರ್ಮೆಂಟ್ ಸಪರೇಟ್ ಮಾಡ್ಬೋದು. ಸೊ ಇಲ್ಲಿ ಎ ಇಂಟು ಅಡ್ಜಾಯಿಂಟ್ ಎಗೆ ಡಿಟರ್ಮೆಂಟ್ ಇದೆಯಲ್ಲ, ಇದನ್ನ ಸಪರೇಟ್ ಮಾಡಿ ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಅಡ್ಜಾಯಿಂಟ್ ಎ ಅಂತ ಬರೀತೀನಿ ನಾನು. ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಡಿಟರ್ಮೆಂಟ್ ಅನ್ನು ಏನ್ ಮಾಡಿದೆ, ಇಲ್ಲಿ ಸಪರೇಟ್ ಮಾಡಿದೆ. ಇಟ್ ಈಸ್ ಈಕ್ವಲ್ ಟು, ಈಗ ಈ ಪ್ರತಿ ಟರ್ಮ್ ಇಂದ ನಾವೇನ್ ಮಾಡೋಣ ಅಂತಂದ್ರೆ ಡಿಟರ್ಮೆಂಟ್ ಅನ್ನ ಕಾಮನ್ ತೆಗಿಬೇಕು. ನೋಡಿ, ಮ್ಯಾಟ್ರಿಕ್ಸ್ ಇಂದ ಕಾಮನ್ ತೆಗಿಯೋದು ಬೇರೆ, ಡಿಟರ್ಮೆಂಟ್ ಇಂದ ಕಾಮನ್ ತೆಗಿಯೋದೇ ಬೇರೆ. ಮ್ಯಾಟ್ರಿಕ್ಸ್ ಇಂದ ಕಾಮನ್ ತೆಗಿಯೋದು ಅಂತಂದ್ರೆ ಎಲ್ಲಾ ಟರ್ಮ್ಗಳಿಂದ ಕಾಮನ್ ತೆಗಿಯೋದು. ಮಲ್ಟಿಪ್ಲೈ ಮಾಡೋದು ಅಷ್ಟೇನೆ, ಎಲ್ಲಾ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಆದ್ರೆ ಡಿಟರ್ಮೆಂಟ್ ಅಲ್ಲಿ ಹಂಗಲ್ಲ. ಡಿಟರ್ಮೆಂಟ್ ಅಲ್ಲಿ ಕಾಮನ್ ತೆಗಿಯೋದಾದ್ರೆ ಒಂದು ರೋ ಇಂದ ಕಾಮನ್ ತೆಗಿಬೇಕು, ಇಲ್ಲ ಒಂದು ಕಾಲಮ್ ಇಂದ ಕಾಲಮ್ ತೆಗಿಬೇಕು.
ಮಲ್ಟಿಪ್ಲೈ ಮಾಡಬೇಕಾದ್ರೂ ಅಷ್ಟೇನೆ ಡಿಟರ್ಮೆಂಟ್ಗೆ ಒಳಗಡೆ ಮಲ್ಟಿಪ್ಲೈ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ್ದಾದ್ರು ಒಂದು ರೋಗೆ ಮಲ್ಟಿಪ್ಲೈ ಮಾಡಬೇಕು, ರೋನ ಪ್ರತಿಯೊಂದು ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ಕಾಲಮ್ನ ಪ್ರತಿಯೊಂದು ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು ಹೊರತು ಎಲ್ಲಾ ಎಲಿಮೆಂಟ್ಗಳಿಗೆ ಮಲ್ಟಿಪ್ಲೈ ಮಾಡಬಾರದು. ಸೊ ಮ್ಯಾಟ್ರಿಕ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮ್ಯಾಟ್ರಿಕ್ಸ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಕಾಮನ್ ತೆಗಿಬೇಕಾದಾಗಲೂ ಅಷ್ಟೇ ಎಲ್ಲಾ ಎಲಿಮೆಂಟ್ಗಳಿಂದ ಕಾಮನ್ ತೆಗಿಬೇಕು. ಆದ್ರೆ ಡಿಟರ್ಮಿನೆಂಟ್ ಇಂದ ಕಾಮನ್ ತೆಗಿಬೇಕು ಅಂದ್ರೂ ಅಷ್ಟೇನೆ, ಅಥವಾ ಮಲ್ಟಿಪ್ಲೈ ಮಾಡ್ಬೇಕಂದ್ರೂ ಅಷ್ಟೇನೆ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ರೋ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳಿಗೆ ಅಥವಾ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕು ಅಥವಾ ಕಾಮನ್ ತೆಗಿಬೇಕು. ಇದು ನಮಗೆ ನೆನಪಿರ್ಬೇಕು. ಸೊ ಈ ಒಂದು ರಿಸಲ್ಟ್ ನಮ್ಗೆ ಗೊತ್ತಿದ್ರೆ ಫಸ್ಟ್ ರೋ ಇಂದ ಒಂದು ಡಿಟರ್ಮೆಂಟ್ ಬರುತ್ತೆ, ಸೆಕೆಂಡ್ ರೋ ಇಂದ ಮತ್ತೊಂದು ಡಿಟರ್ಮೆಂಟ್ ಬರುತ್ತೆ, ಥರ್ಡ್ ರೋ ಇಂದ ಮತ್ತೊಂದು ಡಿಟರ್ಮೆಂಟ್ ಬರುತ್ತೆ. ಅಂದ್ರೆ ಒಟ್ಟು ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಎ 3 ಡಿಟರ್ಮೆಂಟ್ಗಳು ಬರೋದ್ರಿಂದ ಡಿಟರ್ಮೆಂಟ್ ಎ ಕ್ಯೂಬ್ ಅಂತ ಬರೀಬಹುದು. ಡಿಟರ್ಮೆಂಟ್ ಎ ಅನ್ನೋದು ಒಂದು ರಿಯಲ್ ನಂಬರ್ ಅಲ್ಲ, ಎಕ್ಸ್ ಇಂಟು ಎನ್ ಎಕ್ಸ್ ಕ್ಯೂಬ್ ಅಂತ ಬರೀತೀವಲ್ಲ ಆ ರೀತಿ. ಸೊ ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಎ ಹೋಲ್ ಕ್ಯೂಬ್. ಇಲ್ಲೇನು ಉಳಿತು ಅಂತಂದ್ರೆ ಡಿಟರ್ಮೆಂಟ್ ಆಫ್ 1 0 0 0 1 0 0 0 1 ಉಳಿತು. ಈಗ ಡಿಟರ್ಮೆಂಟ್ ಎ ಇಂಟು ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಎ ಈಕ್ವಲ್ ಟು ಡಿಟರ್ಮೆಂಟ್ ಎ ಕ್ಯೂಬ್. ಈ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 1 ಆಗ್ತದೆ. ಡಿಟರ್ಮೆಂಟ್ ಆಫ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 1. ಬೇಕಿದ್ರೆ ನೀವು ಅದನ್ನ ಸಿಂಪ್ಲಿಫೈ ಮಾಡಬಹುದು. ಎಕ್ಸ್ಪ್ಲೈನಿಂಗ್ ನಾನು ಫಸ್ಟ್ ರೋ ಮಾಡಿದ್ರೆ 1 ಇಂಟು, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು. 1 ಇಂಟು 1 ಇಸ್ 1 ಮೈನಸ್ 0. ಸೊ 1 ಮೈನಸ್ 0 ಅಂದ್ರೆ 1 ಉಳಿತು. ಈ ಎರಡು ಟರ್ಮ್ಗಳು 0 0 ಆಗಿರೋದ್ರಿಂದ ಆ ಎರಡು ಟರ್ಮ್ಗಳು ಬರ್ಕೊಳ್ಳದೆ ಇರೋದೇ ವಾಸಿ. ಸೊ 1 1 1. therefore ಡಿಟರ್ಮಿನೆಂಟ್ ಆಫ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 1. ಹಾಗಾಗಿ ಡಿಟರ್ಮೆಂಟ್ ಎ ಕ್ಯೂಬ್ ಮಾತ್ರ ಉಳಿತು. ಈಗ ಈ ಡಿಟರ್ಮೆಂಟ್ ಅನ್ನ ಡಿವೈಡ್ ಮಾಡಿ. ಇಲ್ಲಿ ಡಿವೈಡ್ ಮಾಡ್ಬೇಕಲ್ಲ, ಹಾಗಾಗಿನೇ ನಾವು ಫಸ್ಟ್ ಗೆ ಏನಂತ ತಗೊಂಡಿದ್ದು ಅಂತಂದ್ರೆ ಡಿಟರ್ಮೆಂಟ್ ಎ ಈಸ್ ನಾಟ್ ಈಕ್ವಲ್ ಟು 0 ಅಂತ ತಗೊಂಡಿದ್ದು. ಒಂದು ವೇಳೆ 0 ಆಗುವಂತ ಸಿಚುವೇಶನ್ ಏನಾದ್ರು ಬಂತು ಅಂತಂದ್ರೆ ಈ ರೀತಿ ಡಿವೈಡ್ ಮಾಡಕ್ ಆಗಲ್ಲ. ಸೊ ಡಿವೈಡ್ ಮಾಡಬೇಕು ಅಂತಂದ್ರೆ ಕೇರ್ ಶುಡ್ ಬಿ ಟೇಕನ್ ದಟ್ ದ ನಂಬರ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ಬೈ ಶುಡ್ ಬಿ ನಾನ್ ಝೀರೋ ಕ್ವಾಂಟಿಟಿ. ಒಂದು ವೇಳೆ 0 ಆಗ್ತಿತ್ತು ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. therefore determinant of adjoint A is equal to determinant A cube divided by determinant A. So ಒಂದು ಕಂಪ್ಲೀಟ್ ಡಿಟರ್ಮೆಂಟ್ ಹೋಗ್ಲಿ, ಇಲ್ಲಿ 1 ಹೋಗ್ಲಿ, 3 ಇತ್ತು 1 ಹೋಗ್ಲಿ. So from this we can write determinant of adjoint A is equal to determinant A square. ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್. ಏನಿದೆ ಇಲ್ಲಿ ಅಂತಂದ್ರೆ A ಅನ್ನೋದು ಒಂದು 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ, if A is a 3x3 square matrix, then this result holds. ಏನಿದೆ ರಿಸಲ್ಟ್ ಇಲ್ಲಿ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ A will be equal to determinant A square. ಅಂದ್ರೆ 3x3 ಇತ್ತು ಅಂತಂದ್ರೆ ಇದ್ರ ಆರ್ಡರ್ 3 ಇದೆ ಅಂತಂದ್ರೆ ಒಂದು ಕಡಿಮೆ ಬರುತ್ತೆ. ಆರ್ಡರ್ 4 ಇದ್ರೆ ಡಿಟರ್ಮೆಂಟ್ A ಕ್ಯೂಬ್ ಅಂತ ಬರ್ತದೆ. ಆರ್ಡರ್ ಏನಾದ್ರು 5 ಇತ್ತು ಅಂತಂದ್ರೆ ಡಿಟರ್ಮೆಂಟ್ A ಟು ದ ಪವರ್ ಆಫ್ 4 ಅಂತ ಬರುತ್ತೆ. ಅಂದ್ರೆ ಆರ್ಡರ್ ಎಷ್ಟಿರುತ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಪವರ್ ಇಲ್ಲಿ ಬರುತ್ತೆ. ಯಾಕೆಂತಂದ್ರೆ ಇಲ್ಲೇನೋ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ ಎನ್ ಅಂತ ಬರುತ್ತೆ, ಆದ್ರೆ ಇಲ್ಲೊಂದು ಡಿಟರ್ಮೆಂಟ್ ಎ ಇರುತ್ತೆ. ಅದು ಡಿವೈಡ್ ಮಾಡಿದಾಗ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ ಒಂದು ಕಡಿಮೆ ಆಗಿಬಿಡ್ತದೆ ಅಷ್ಟೇ. ಓಕೆ, ಹಾಗಾಗಿ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಇದು, ಇದನ್ನ ನೆನ್ಪಿಡ್ಬೇಕು. ಇದನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಜನರಲೈಸ್ ಮಾಡ್ಬೋದು. ಹೆಂಗ್ ಜನರಲೈಸ್ ಮಾಡೋದು ಅಂತಂದ್ರೆ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದರ ಆರ್ಡರ್ ಎನ್ ಇದೆ ಅಂತ ಅನ್ಕೊಳ್ರಿ, ಎ ಎನ್ ಬೈ ಎನ್. ಓಕೆ, ಇದರ ಅಡ್ಜಾಯಿಂಟ್ ಎ ನ ಡಿಟರ್ಮೆಂಟ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ವಿಲ್ ಬಿ ಈಕ್ವಲ್ ಟು ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1. ಇದನ್ನು ಕೂಡ ಸಿಂಪಲ್ ಆಗಿ ನಾವೇನ್ ಮಾಡಬಹುದು, ಡಿರೈವ್ ಮಾಡಬಹುದು. ಎ ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಅಡ್ಜಾಯಿಂಟ್ ಎ ಅಂತ ಆಗಿರ್ತದೆ. ಇಟ್ ಇಸ್ ಈಕ್ವಲ್ ಟು ಡಿಟರ್ಮೆಂಟ್, ನೋಡಿ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಡಿಟರ್ಮೆಂಟ್ ಎ ಆಗಿರ್ತವೆ. 0 0 0 0 ಡಿಟರ್ಮೆಂಟ್ ಎ 0 0 0 0 0 ಡಿಟರ್ಮೆಂಟ್ ಎ. ಈ ರೀತಿ ಎಷ್ಟು ರೋಗಳು ಇರ್ತವೆ ಅಂತಂದ್ರೆ nth ರೋ n ಕಾಲಮ್ ಇರ್ತವೆ. ಹಾಗಾಗಿ ಪ್ರತಿ ರೋ ಇಂದ ಒಂದೊಂದು ಡಿಟರ್ಮೆಂಟ್ ಎ ಬರೋದ್ರಿಂದ ಟೋಟಲ್ ಆಗಿ ಡಿಟರ್ಮೆಂಟ್ ಎ ನಾವು ಎಷ್ಟು ಬರ್ತವೆ ಅಂತಂದ್ರೆ ಒಂದೊಂದು ರೋ ಇಂದ ಒಂದೊಂದು ಡಿಟರ್ಮೆಂಟ್. ಸೊ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ n ಟೈಮ್ಸ್ ಇರೋದ್ರಿಂದ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ n ಆಗುತ್ತೆ. ಇಲ್ಲಿ ಇಲ್ಲೊಂದಿರೋದ್ರಿಂದ ಇದನ್ನ ಈ ಕಡೆ ಡಿವೈಡ್ ಮಾಡಿಬಿಟ್ರೆ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ n ಡಿವೈಡೆಡ್ ಬೈ ಡಿಟರ್ಮೆಂಟ್ ಎ. ಸೊ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಡಿಟರ್ಮೆಂಟ್ ಎ ಟು ದ ಪವರ್ ಆಫ್ n ಮೈನಸ್ 1, ಯಾಕೆಂದ್ರೆ ಇಲ್ಲಿ ಪವರ್ ಅಲ್ಲಿ 1 ಇದೆಯಲ್ಲ,
a to the power of n divided by a to the power of n ಅಂತಂದ್ರೆ a to the power of m minus n. Therefore determinant a to the power of n minus 1 ಆಗುತ್ತೆ. So if a is a square matrix of order n, then determinant of adjoint a will be equal to determinant a to the power of n minus 1. ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್ ನಾವು ನೋಡಬೇಕಾಗಿದ್ದು. ಓಕೆ, ಇದಾದ್ಮೇಲೆ ಒಂದು ಥಿಯರಮ್ ಇದೆ, ಅದೊಂದು ಥಿಯರಮ್ ಅನ್ನ ಪ್ರೂವ್ ಮಾಡೋಣ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇಲ್ಲಿ ಎರಡು ಡೈರೆಕ್ಷನ್ ಇಂದ ಪ್ರೂವ್ ಮಾಡಬೇಕು, ಯಾಕಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಅಂತ ಇದೆ. ಇಫ್ ಅಂಡ್ ಓನ್ಲಿ ಇಫ್ ಅಂತ ಇದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂತ. ಎ ಏನಾದ್ರೂ ಇನ್ವರ್ಟಿಬಲ್ ಆಗಿತ್ತು ಅಂತಂದ್ರೆ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಏನಿದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಫ್ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್, ಇಫ್ ಎ ಇಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ದೆನ್ ಇಟ್ ವಿಲ್ ಬಿ ನಾನ್ ಸಿಂಗ್ಯುಲರ್, ಒಂದು ಡೈರೆಕ್ಷನ್. ಒಂದು ವೇಳೆ ಎ ಏನಾದ್ರೂ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ದೆನ್ ಇಟ್ ವಿಲ್ ಬಿ ಇನ್ವರ್ಟಿಬಲ್, ಇದು ಇನ್ನೊಂದು ಡೈರೆಕ್ಷನ್. ಎರಡು ಡೈರೆಕ್ಷನ್ ಇಂದ ಪ್ರೂವ್ ಮಾಡಬೇಕು ಇಫ್ ಅಂಡ್ ಓನ್ಲಿ ಇಫ್ ಅಂತ ಇದ್ರೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಎ ಏನಾದ್ರೂ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿದ್ರೆ ನಾನ್ ಸಿಂಗ್ಯುಲರ್ ಆಗಿರುತ್ತೆ, ಫಸ್ಟ್ ಪ್ರೂವ್ ಮಾಡಬೇಕಾಗಿರೋದು. ಎ ಏನಾದ್ರೂ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಅದು ಇನ್ವರ್ಟಿಬಲ್ ಆಗಿರುತ್ತೆ, ಇದು ಇನ್ನೊಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕಾಗಿರೋದು. ಎರಡನ್ನು ಪ್ರೂವ್ ಮಾಡೋಣ. ಪ್ರೂಫ್ ಫಸ್ಟ್ ಏನ್ ಅನ್ಕೊಳ್ಳೋಣ ಅಂತಂದ್ರೆ, ಲೆಟ್ ಅಸ್ ಸಪೋಸ್ ದಟ್ ಎ ಇಸ್ ಇನ್ವರ್ಟಿಬಲ್. ಲೆಟ್ ಅಸ್ ಸಪೋಸ್ that A is invertible. ಸೊ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ಡೆಫಿನೇಷನ್ ಏನಿದೆ ಗೊತ್ತಾ, ಇನ್ನೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ, ಎ ಬಿ ಮತ್ತು ಬಿ ಎ ಮಲ್ಟಿಪ್ಲೈ ಮಾಡಿದಾಗ ಎರಡು ಕಡೆಯಿಂದ ಮಲ್ಟಿಪ್ಲೈ ಮಾಡಿದಾಗಲೂ ಐಡೆಂಟಿ ಮ್ಯಾಟ್ರಿಕ್ಸ್ ನ ಕೊಡ್ತಿರ್ಬೇಕು. ಆ ರೀತಿ ಇದ್ರೆ ಮಾತ್ರ ಎ ಇಸ್ ಇನ್ವರ್ಟಿಬಲ್ ಅಂತ ಹೇಳ್ತೀವಿ. ಎ ಇಸ್ ಇನ್ವರ್ಟಿಬಲ್. ದೆನ್ ಇನ್ವರ್ಟಿಬಲ್ ಆಗಿರೋದ್ರಿಂದ there exist, ಇದು ಸಿಂಬಲ್, ಇದು ಉಲ್ಟಾ ಈ ಬರ್ದ್ರೆ there exist a square matrix B such that AB equal to BA equal to I. A ಏನಾದ್ರು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ, if A is an invertible matrix then there will be a matrix, square matrix of same order B such that AB into BA will be equal to I. ಈ ರೀತಿ ಆದಾಗ ಮಾತ್ರ ಎ ಅನ್ನೋದನ್ನ ಇನ್ವರ್ಟಿಬಲ್ ಅಂತ ಕರಿತೀವಿ. ನಾವೇ ಇನ್ವರ್ಟಿಬಲ್ ಅಂತ ತಗೊಂಡಿರೋದ್ರಿಂದ ಒಂದು ಮ್ಯಾಟ್ರಿಕ್ಸ್ ಇದ್ದೇ ಇರುತ್ತೆ. ಸೊ ಎ ಬಿ ವಿಲ್ ಬಿ ಈಕ್ವಲ್ ಟು ಬಿ ಎ ಅಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿ ಮ್ಯಾಟ್ರಿಕ್ಸ್. ಈಗೇನ್ ಮಾಡಿ ಅಂತಂದ್ರೆ, ಲೆಟ್ ಅಸ್ ಕನ್ಸಿಡರ್ ಎ ಬಿ ಈಕ್ವಲ್ ಟು ಐ. ಯಾವ್ದಾದ್ರು ಒಂದು ತಗೋಬೇಕು. ಎ ಬಿ ಈಕ್ವಲ್ ಟು ನಾನು ಐ ತಗೊಂಡಿದ್ದೀನಿ, ಬಿ ಎ ಈಕ್ವಲ್ ಟು ಐ ತಗೊಂಡ್ರು ತೊಂದರೆ ಇಲ್ಲ. ನಾವು ಟೇಕ್ ಡಿಟರ್ಮೆಂಟ್ ಆನ್ ಬೋತ್ ಸೈಡ್. ಡಿಟರ್ಮೆಂಟ್ ಎ ಬಿ ವಿಲ್ ಬಿ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಐ. ಡಿಟರ್ಮೆಂಟ್ ಎ ಬಿ ನ ನಾವು ಡಿಟರ್ಮೆಂಟ್ ಎ ಇಂಟು ಡಿಟರ್ಮೆಂಟ್ ಬಿ ಅಂತ ಬರೀಬಹುದು. ಈಗ ತಾನೇ ನೋಡಿದ್ವಿ ಡಿಟರ್ಮೆಂಟ್ ಆಫ್ ಅನ್ ಐಡೆಂಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 1. ನೋಡಿ, ಎರಡು ರಿಯಲ್ ನಂಬರ್ ಗಳ ವ್ಯಾಲ್ಯೂ 1 ಬರ್ತಾ ಇದೆ ಅಂತಂದ್ರೆ ಡಿಟರ್ಮೆಂಟ್ ಎ ಕೂಡ ನಾನ್ ಜೀರೋ ಆಗಿರ್ತದೆ, ಡಿಟರ್ಮೆಂಟ್ ಬಿ ಕೂಡ ನಾನ್ ಜೀರೋ ಆಗಿರ್ತದೆ. ಯಾವ್ದಾದ್ರು ಒಂದು 0 ಆಯ್ತು ಅಂತಂದ್ರೆ ಪ್ರಾಡಕ್ಟ್ ಏನಾಗಿರುತ್ತೆ, ಆಕ್ಚುಲಿ 0 ಬರುತ್ತೆ. ಇಲ್ಲಿ ಇರೋದು 1 ವಿಚ್ ಈಸ್ ನಾಟ್ 0. ದಿಸ್ ಇಂಪ್ಲೈಸ್ ಬೋತ್ ಡಿಟರ್ಮೆಂಟ್ ಎ ಆಲ್ಸೋ ನಾನ್ ಜೀರೋ ಅಂಡ್ ಡಿಟರ್ಮೆಂಟ್ ಬಿ ಈಸ್ ಆಲ್ಸೋ ನಾನ್ ಜೀರೋ. ಯಾವ್ದಾದ್ರು ಒಂದು 0 ಆಯ್ತು ಅಂದ್ರೂ ಕೂಡ ಇಲ್ಲಿ 1 ಬರ್ತಿರ್ಲಿಲ್ಲ, ಇಲ್ಲಿ 1 ಬಂದಿದೆ ಅಂತಂದ್ರೆ ಇವೆರಡರಲ್ಲಿ ಎರಡೂ ನಾನ್ ಜೀರೋ ಕ್ವಾಂಟಿಟೀಸ್. ಡಿಟರ್ಮೆಂಟ್ ಎ ನು ನಾನ್ ಜೀರೋ, ಡಿಟರ್ಮೆಂಟ್ ಬಿ ಕೂಡ ನಾನ್ ಜೀರೋ ಅಂತಂದ್ರೆ ದಿಸ್ ಇಂಪ್ಲೈಸ್ ಎ ಇಸ್, ನೋಡಿ ನಾನ್ ಸಿಂಗ್ಯುಲರ್ ಗೆ ಡೆಫಿನೇಷನ್ ಏನಂತ ಬರೆಸಿದ್ವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ನಾನ್ ಸಿಂಗ್ಯುಲರ್ ಇಫ್ ಡಿಟರ್ಮೆಂಟ್ ಎ ಇಸ್ ನಾಟ್ ಜೀರೋ. ನೋಡ್ರಿ, ಇಲ್ಲಿ ಎ ಕೂಡ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಬಿ ಕೂಡ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ತೋರಿಸಬೇಕಾಗಿದ್ದು ಬರೀ ಎ ಮಾತ್ರ, ಹಾಗಾಗಿ ಎ ಮಾತ್ರ ತಗೊಳ್ತೀನಿ. ಡಿಟರ್ಮೆಂಟ್ ಎ ನಾಟ್ ಈಕ್ವಲ್ ಟು 0 ಬಂದಿರೋದ್ರಿಂದ ದಿಸ್ ಇಂಪ್ಲೈಸ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ನೋಡಿ, ಒಂದು ಕಡೆಯಿಂದ ಪ್ರೂವ್ ಆಯ್ತು. ಫಸ್ಟ್ ನಾನು ಇನ್ವರ್ಟಿಬಲ್ ಅಂತ ಅನ್ಕೊಂಡು ನಾನ್ ಸಿಂಗ್ಯುಲರ್ ಅಂತ ಪ್ರೂವ್ ಮಾಡಿದೆ. ಈಗ ಏನ್ ಅನ್ಕೊಳ್ತೀನಿ ಅಂತಂದ್ರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅನ್ಕೊಂಡು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡ್ತೀನಿ. ಇನ್ವರ್ಟಿಬಲ್ ಅಂತ ಹೆಂಗ್ ಪ್ರೂವ್ ಮಾಡಬೇಕು, ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಸಿಗ್ಬೇಕು, ಬಿ ಸಿಗ್ಬೇಕು. ಎ ಬಿ ಮತ್ತು ಬಿ ಎ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿ ಮ್ಯಾಟ್ರಿಕ್ಸ್ ಬರ್ತಿರ್ಬೇಕು. ಈ ರೀತಿ ಒಂದು ಬಿ ಅನ್ನೋ ಮ್ಯಾಟ್ರಿಕ್ಸ್ ಸಿಕ್ಕರೆ ನಾವೇನಂತ ಹೇಳ್ಬೋದು ಅಂತಂದ್ರೆ ಅದು ಇನ್ವರ್ಟಿಬಲ್ ಅಂತ ಹೇಳ್ಬೋದು. ಓಕೆ, ಇದು ಒಂದು ಡೈರೆಕ್ಷನ್ ಪ್ರೂವ್ ಆಯ್ತು. ಈಗ ಕಾನ್ವರ್ಸ್ ಪಾರ್ಟ್ ಪ್ರೂವ್ ಮಾಡಬೇಕು. ಕಾನ್ವರ್ಸ್ಲಿ
ಬರ್ಕೊಳ್ಬೇಕಾದ್ರೆ ನೀವು ಕೆಳಗಡೆನೆ ಬರ್ಕೊಳ್ರಿ. ಕಾನ್ವರ್ಸ್ಲಿ ಅಂತಂದ್ರೆ ರಿವರ್ಸ್ ಪಾರ್ಟ್. ಲೆಟ್ ಎ ಬಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಈಗ ರಿವರ್ಸ್ ಪ್ರೂವ್ ಮಾಡ್ಬೇಕು. ನಾನ್ ಸಿಂಗುಲರ್ ಅಂತ ಅನ್ಕೊಂಡು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡ್ಬೇಕು. ನಾನ್ ಸಿಂಗುಲರ್ ಅಂತಂದ್ರೆ ಅರ್ಥ ಡಿಟರ್ಮಿನೆಂಟ್ ಎ ಈಸ್ ನಾಟ್ ಈಕ್ವಲ್ ಟು 0 ಅಂತ ಅರ್ಥ. ಓಕೆ ಓಕೆ, ವಿ ನೋ ದಟ್ A into adjoint A equal to determinant A into I. ಇದು ನಮಗೆ ಗೊತ್ತಿರಂತದ್ದು. A into adjoint A equal to adjoint A into A equal to determinant A into I. ಇದು ನಮಗೆ ಗೊತ್ತಿದೆ ಆಲ್ರೆಡಿ, ಹೌದಾ? ಇದನ್ನ ಆಲ್ರೆಡಿ ನಾವು ಬಳಸಿದೀವಿ, ಬಹಳಷ್ಟು ಸಾರಿ ಬಳಸಿದೀವಿ. ಸಿನ್ಸ್ ಡಿಟರ್ಮಿನೆಂಟ್ A is not equal to 0, we shall divide each and every term by determinant A. ಪ್ರತಿ ಟರ್ಮ್ ನ ಡಿಟರ್ಮಿನೆಂಟ್ A ಇಂದ ಡಿವೈಡ್ ಮಾಡಿ. ಇದನ್ನು ಡಿಟರ್ಮಿನೆಂಟ್ A ಇಂದ ಡಿವೈಡ್ ಮಾಡಿ, ಇದನ್ನು ಡಿಟರ್ಮಿನೆಂಟ್ A ಇಂದ ಡಿವೈಡ್ ಮಾಡಿ, ಇದನ್ನು ಡಿಟರ್ಮಿನೆಂಟ್ A ಇಂದ ಡಿವೈಡ್ ಮಾಡಿ. ಈ ರೀತಿ ಯಾಕೆ ಡಿವೈಡ್ ಮಾಡಬಹುದು ಅಂತಂದ್ರೆ ಡಿಟರ್ಮಿನೆಂಟ್ A is not equal to 0. ಒಂದು ಈಕ್ವಲ್ ಟು 0 ಆಗೋ ಸಿಚುವೇಶನ್ ಇದ್ರೆ ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. ಇಲ್ಲಿ ಡಿಟರ್ಮಿನೆಂಟ್ ಎ ಕ್ಯಾನ್ಸಲ್ ಆಗಿಬಿಡ್ತು. ಈಗ ಎ ಇಂಟು ಈ ಡಿಟರ್ಮಿನೆಂಟ್ ಎ ನ ಇಲ್ಲಿಗೆ ಬರ್ಕೊಂಡ್ಬಿಡ್ತೀನಿ. 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಇದು ಒಂದು ಸಪರೇಟ್ ಮ್ಯಾಟ್ರಿಕ್ಸ್ ಆಗಿರಲಿ. ಇಂಟು ಎ ಈಕ್ವಲ್ ಟು ಐ. ದಟ್ ಈಸ್ A into B equal to B into A equal to I. ನೋಡ್ರಿ, A into B, B into A equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ವೇರ್ ಇಲ್ಲಿ B ಯಾವ್ದು ಹೊಸದ್ ಬಂತಲ್ಲ ಅಂತಂದ್ರೆ ಹೊಸದೇನಿಲ್ಲ, ಇಲ್ಲೇನ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಇದಕ್ಕೆ ಹೊಸ ಹೆಸರು ಕೊಟ್ಟಿದೆ ಅಷ್ಟೇ. ವೇರ್ B is equal to 1 by ಡಿಟರ್ಮಿನೆಂಟ್ A into ಅಡ್ಜಾಯಿಂಟ್ A. ಇಷ್ಟು ಬರೆಯೋ ಬದಲಿಗೆ B ಅಂತ ಕೊಟ್ಟಿದೆ. ನೋಡಿ, ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಸಿಗ್ತಾ, AB BA ಎರಡು ಮಲ್ಟಿಪ್ಲೈ ಮಾಡ್ತಿದೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಇಲ್ಲಿ. ದೇರ್ಫೋರ್ ಇದರ ಅರ್ಥ ಏನು ಅಂತಂದ್ರೆ A ಈಸ್ ಇನ್ವರ್ಟಿಬಲ್ ಅಂತ ಅರ್ಥ. ನೋಡಿ, ನಾನ್ ಸಿಂಗುಲರ್ ಅಂತ ತಗೊಂಡು ಏನ್ ಪ್ರೂವ್ ಮಾಡಿದ್ವಿ, ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿದ್ವಿ. ದಿಸ್ ಇಂಪ್ಲೈಸ್ A ಈಸ್ ಇನ್ವರ್ಟಿಬಲ್. A ಈಸ್ ಇನ್ವರ್ಟಿಬಲ್ ಅಂಡ್ ಹಾಗಾದ್ರೆ A ಇನ್ವರ್ಸ್ ಯಾವುದು ಅಂತಂದ್ರೆ B. A ಗೆ B ಇನ್ವರ್ಸ್, B ಗೆ A ಇನ್ವರ್ಸ್ ಅಂಡ್ B is the inverse of A. Inverse of A. ಇಲ್ಲಿಗೆ ಥಿಯರಂ ಪ್ರೂವ್ ಆಯಿತು. ಇಲ್ಲಿಂದ ಮತ್ತೊಂದು ರಿಸಲ್ಟ್ ನಮಗೆ ಬರುತ್ತೆ. ಈ ಒಂದು ಎಕ್ಸ್ಪ್ಲನೇಷನ್ ಇಂದಾನೆ ನಮಗೊಂದು ಹೊಸ ರಿಸಲ್ಟ್ ಬರುತ್ತೆ, ಒಂದು ಹೊಸ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ ಇಲ್ಲೇ. ಓಕೆ, A is invertible and B is the inverse of A. And we write this B as A inverse. B ಇದನ್ನ ಏನಂತ ಬರೀತೀವಿ ನಾವು ಯೂಶುವಲಿ ಅಂತಂದ್ರೆ A ಇನ್ವರ್ಸ್ ಅಂತ ಬರೀತೀವಿ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಅನ್ನ ನಾನೇನಂತ ಬರೀಬಹುದು, ಹಾಗಾದ್ರೆ B ನ ತೆಗೆದು A ಇನ್ವರ್ಸ್ ಅಂತ ಹಾಕಿ. ದೇರ್ಫೋರ್ A ಇನ್ವರ್ಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ A ಇಂಟು ಅಡ್ಜಾಯಿಂಟ್ A. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದೇ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇನ್ವರ್ಸ್ ಅನ್ನ ಫೈಂಡ್ ಮಾಡ್ತೀವಿ. ಸೊ ಇನ್ವರ್ಸ್ ಅನ್ನ ಫೈಂಡ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡಬೇಕು, ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಅಂಡ್ ವಿ ಹ್ಯಾವ್ ಟು ಫೈಂಡ್ ದ ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್. 1 by ಡಿಟರ್ಮಿನೆಂಟ್ A into adjoint A ಮಾಡಿಬಿಟ್ರೆ that will be equal to inverse of the given matrix. ಸೊ ಈ ಥಿಯರಮ್ ಅಲ್ಲಿ ನಾವೇನ್ ಪ್ರೂವ್ ಮಾಡಿದ್ವಿ ಅಂತಂದ್ರೆ, ಒಂದು ವೇಳೆ A ಅನ್ನೋದೇನಾದ್ರೂ ಒಂದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ಅದು ನಾನ್ ಸಿಂಗುಲರ್ ಆಗಿರುತ್ತೆ ಅಂತ ಫಸ್ಟ್ ಪಾರ್ಟ್ ಅಲ್ಲಿ ಪ್ರೂವ್ ಮಾಡಿದ್ವಿ. ಕಾನ್ವರ್ಸ್ ಪಾರ್ಟ್ ಅಲ್ಲಿ ಇಫ್ A is ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ then definitely it will be ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿದ್ವಿ. ಇದನ್ನ ಪ್ರೂವ್ ಮಾಡುವಂತ ಒಂದು ಪ್ರಾಸೆಸ್ ಅಲ್ಲೇನೆ ನಾವೊಂದು ಹೊಸ ಫಾರ್ಮುಲಾನ ಡಿರೈವ್ ಮಾಡ್ಕೊಂಡಿದೀವಿ. ಏನದು ಫಾರ್ಮುಲಾ ಅಂತಂದ್ರೆ A ಇನ್ವರ್ಸ್ ಈಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ A ಇಂಟು ಅಡ್ಜಾಯಿಂಟ್ A. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಅಡ್ಜಾಯಿಂಟ್ A ಮತ್ತು ಇನ್ವರ್ಸ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ.